ಸರ್ ಶಿವಾನಂದ ಅವರೇನು ಸುಮ್ಮನೆ ಕೂತ್ಕೊಂಡಿದ್ದೀರಾ? ಈಗ ಮುಗಿಲಿ ಇವ್ರದ್ದು ಅಂತ. ವಿತ್ ಯುವರ್ ಪರ್ಮಿಷನ್ ನಾನು ಒಂದು 2-3 ಮಾತು ಹೇಳೋಕ್ಕೆ ನಿಮಗೆಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಅವರು ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ಹೇಳಿದ್ದಾರೆ. ನಮ್ಮ ಅಪೋಸಿಟ್ ಪಾರ್ಟಿ JDSನವರು ನಿಮ್ಮ ಧ್ಯೇಯ ಏನಪ್ಪ ಅಂದರೆ ನಾನು MLA ಆಗಬೇಕು ಫಸ್ಟು ಅಂದ್ಬಿಡ್ತಾರೆ. ಕಾಂಗ್ರೆಸ್ನವ್ರು ಕೇಳಿದ್ರೆ ಅಟ್ ಎನಿ ಕಾಸ್ಟ್ ನಾವು ಈ ಚಿಕ್ಕಬಳ್ಳಾಪುರ ತಾಲೂಕನ್ನ ಯಾವ ಥರ ಅಭಿವೃದ್ಧಿ ಮಾಡಬೇಕು, ಚಿಕ್ಕಬಳ್ಳಾಪುರದಲ್ಲಿ ಬಡತನ ಯಾವ ಥರ ತೊಲಗಿಸಬೇಕು, 9 ವರ್ಷದಿಂದ ಜನ ಯಾವ ರೀತಿ ತೊಂದರೆಗೀಡಾಗಿದ್ದಾರೆ, ತಾಲೂಕು ಆಫೀಸ್ಗೆ ಎಂಟ್ರಿ ಆಗೋಕ್ಕಾಗುತ್ತಾ ಇಲ್ವಾ, ಏನು ಅವ್ರ ಬಾಧೆ, ಇದ್ರ ಮೇಲೆ ನಮ್ಮ ರಿಸರ್ಚ್ ಆ್ಯಂಡ್ ರಿವ್ಯೂ ನಡೀತಾ ಇದ್ದರೆ ಅಟ್ ಎನಿ ಕಾಸ್ಟ್ ನಾವು MLA ಆಗಬೇಕಂತ JDS ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಾನು MLA ಆಗಬೇಕು ಅಂತ BJP ಅವರು ಹೇಳ್ತಾರೆ. ದಿಸ್ ಶೋಸ್ ದಟ್ ದಿ ಇಂಟ್ರೆಸ್ಟ್ ಆಫ್ ದಿ ಚಿಕ್ಕಬಳ್ಳಾಪುರ ತಾಲೂಕ್ ಓನ್ಲಿ ವೆಸ್ಟೆಡ್ ಇನ್ ದಿ ಹ್ಯಾಂಡ್ಸ್ ಆಫ್ ಕಾಂಗ್ರೆಸ್. ಇಟ್ ಈಸ್ ವೆಲ್ ನೋನ್ ಫ್ಯಾಕ್ಟ್. ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ದಿಸ್ ಟೈಅಪ್ 1972ನಲ್ಲಿ ಬಂದಿದ್ದು ಸನ್ಮಾನ್ಯ CV ವೆಂಕಟರಾಯಪ್ಪನವರು, ಸನ್ಮಾನ್ಯ KB ಪಿಳ್ಳಪ್ಪನವರು, ಇವರಿಬ್ಬರ ಥರ 72ನೇ ಇಸ್ವಿಯಲ್ಲಿ ಟೈಅಪ್ ಬಿಂತು. ಫೈನಲ್ ಆಗಿ ಸನ್ಮಾನ್ಯ CV ವೆಂಕಟರಾಯಪ್ಪನವರು ಗೆದ್ದರು. ಸೊ ಬಹುಶಃ ಹಿಸ್ಟರಿ ರಿಪೀಟ್ಸ್. ಅದೇ ಹಿಸ್ಟ್ರಿ ಈ ಸಲ ರಿಪೀಟ್ ಆಗುತ್ತೆ, ಏನೂ ಇದಿಲ್ಲ. ಮೊದಲೆಲ್ಲ ನಾವು ಅನೇಕ ಚುನಾವಣೆಗಳು ಮಾಡಿದ್ದೀವಿ ರೀ. ಮನೆಗೆ ಹೋಗಿ ಕೈ ಹಿಡಿದು ಕಾಲು ಹಿಡಿದು ನಮಸ್ಕಾರಗಳು ಮಾಡಿದ್ದೀವಿ. ದಿಸ್ ಎಂಬೋಸಿಂಗ್ ಆ್ಯಂಡ್ ಬ್ರಾಂಡಿಂಗು ಏನು ರಸ್ತೆಗಳೆಲ್ಲ ನೋಡಿ ಡಿಜಿಟಲ್ ಸೆಟ್ಗಳು, ಟೇಪುಗಳು ಕಟ್ಟಿರೋದು, ಪೊಲೀಸ್ನವ್ರನ್ನ ಸುತ್ತು ಇಟ್ಕೊಂಡಿರೋದು, ಜನನ ಕಚ್ಚಿಡ್ದು ದಬ್ಬಿರೋದು, ಆಮೇಲೆ ಯಾರು ಹತ್ರಕ್ಕೆ ಹೋಗಬಾರ್ದು, ಬೆಳಿಗ್ಗೆ ಹೋದರೆ ಸಂಜೆ ಬನ್ನಿ, ಸಂಜೆ ಹೋದರೆ ಬೆಳಿಗ್ಗೆ ಬನ್ನಿ, ಸಾಹೇಬ್ರಿಲ್ಲ ಅಂತ ಮಾತುಗಳು ಕೇಳಿ ಚಿಕ್ಕಬಳ್ಳಾಪುರ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅಟ್ ಎನಿ ಕಾಸ್ಟ್ ಈ ಸಲ ಕಾಂಗ್ರೆಸ್ ಗೆಲ್ಲೋದು, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ನಿಜನೋ ಪ್ರದೀಪ್ ಈಶ್ವರ್ ಗೆಲ್ಲೋದು ಅಷ್ಟೇ ನಿಜ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಳೆದ ಉಪಚುನಾವಣೆಯಲ್ಲೂ ಇದೇ ರೀತಿ ಹೇಳಿದ್ರೆ ಮಾನ್ಯ ದಿವಸನೇ ಶಾಸಕರ ಜೊತೆ ಹುಟ್ಟೋದು ಯಾವಾಗ? ಹೌದು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದೆ, ಐ ರಿಯಲೈಸ್ ಮೈ ಸೆಲ್ಫ್. ಈಗ ನೋಡಿ, ಒಬ್ಬ ಮುಖ್ಯಮಂತ್ರಿ ಆಗಿರೋರೇ ಇವತ್ತು BJP ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ. ಸಂಗಣ್ಣ ಕರಡಿ ಅಂತ ಈಸ್ ಮೈ ಕ್ಲೋಸ್ ಫ್ರೆಂಡು, ಅವರು ಕೂಡ ರಾಜೀನಾಮೆ ಮಾಡಿದ್ದಾರೆ. US ಸಿಟ್ಟಿಂಗ್ MP. ಇನ್ನೂ ಅನೇಕ ಜನ ಲಿಂಗಾಯತರು ಸಾಹೇಬರುಗಳು ರಾಜೀನಾಮೆ ಕೊಟ್ಟು ದಿಢೀರಾಗಿ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಅಂದರೆ ನಾನು ಹೇಳ್ದಂಗೆ ಸರ್ಕಾರ ಬರೋದು 100% ಗ್ಯಾರಂಟಿ. ನಾನು ಒಂದೇ ಮಾತು ಆವತ್ತಿಂದ ನೋಡಿ, ನಾನು ಆವತ್ತೇ ಸ್ವರ್ಣ ಮಾಡಿ ಹೇಳಿದ್ದೀನಿ, ಇದು ಕಾಂಗ್ರೆಸ್ ಬ್ಲಡ್. 52ರಿಂದ ತಗೊಳ್ಳಿ, 52 ಕಾಂಗ್ರೆಸ್. ನಾನು ಮೊನ್ನೆನೇ ಹೇಳ್ದೆ ನಿಮ್ಮ ಮುಂದೆ, 52 ಕಾಂಗ್ರೆಸ್ಸು, 57 ಕಾಂಗ್ರೆಸ್ಸು, 63 ಕಾಂಗ್ರೆಸ್ಸು, 67 ಕಾಂಗ್ರೆಸ್ಸು, 72 ಕಾಂಗ್ರೆಸ್ಸು, 77 ಕಾಂಗ್ರೆಸ್ಸು, 83 ಇಂಡಿಪೆಂಡೆಂಟು, 85 ಜನತಾದಳ, ಆಮೇಲೆ 85 ಆದಮೇಲೆ 89 ಕಾಂಗ್ರೆಸ್ಸು, ಆಮೇಲೆ 83 ಇಂಡಿಪೆಂಡೆಂಟು, ತಿರುಗಿ ಕಾಂಗ್ರೆಸ್ಸು, 93 ಇಂಡಿಪೆಂಡೆಂಟು, ತಿರುಗಿ ಅನ್ಸೂಯಮ್ಮ ಕಾಂಗ್ರೆಸ್ಸು, SM ಮುನಿಯಪ್ಪ ಕಾಂಗ್ರೆಸ್ಸು, ಸುಧಾಕರ್ ಮತ್ತೆ ಕಾಂಗ್ರೆಸ್ಸು, ಒಂದು ಸಲ ಪಕ್ಷ ಚೇಂಜು, ಇವಾಗ ಕಾಂಗ್ರೆಸ್. ಅಲ್ಲ, 2018 ಎಲೆಕ್ಷನಲ್ಲಿ ನಾನು ನವೀನ್ ಕಿರಣ್ ಅವ್ರನ್ನು ಸರ್ನ ಸಪೋರ್ಟ್ ಕೇಳಕ್ಕೆ ಹೋದ್ವಿ. ಅವಾಗ ಏನಂದ್ರೆ ಗೊತ್ತಾ, ನವೀನ್ ನೀನು ಕಾಂಗ್ರೆಸ್ನೇ ಉಂಟಾನಪ್ಪ, ನೀನು ರಾನು ಅಂತೇಳಿ ಆವತ್ತು ಕೂಡ ಸರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಬಹಳ ಚೆನ್ನಾಗಿದೆ ನ್ಯಾಷನಲ್ ಪಾರ್ಟಿ ಒಬ್ಬ ಅಭ್ಯರ್ಥಿ ಆಗಿರೋರಿಗೆ ಮನೆ ಕೊಡಬಾರ್ದು ಅಂದರೆ, ನಾಳೆ ನೀನು MLA ಆದರೆ ಇನ್ನೇನು ಪನಿಷ್ಮೆಂಟು ನಾವು ಕಾಯ್ತಾ ಇದೆ ಅಂತ ಎಲ್ಲರೂ ಯೋಚನೆ ಮಾಡಬೇಕು. ಈಗ ದಲಿತರ ಮೇಲೆ 3 ಜನ ಮಾಜಿ ಶಾಸಕರ ಮೇಲೆ FIR ಹಾಕಿದ್ರು. ಇವತ್ತು 9 ವರ್ಷದಿಂದ ಎಷ್ಟು ಜನರ ಮೇಲೆ FIRಗಳು ಹಾಕ್ಸಿದ್ದಾರೆ ಅನ್ನೋದು ಸ್ವಲ್ಪ RTIನಲ್ಲಿ ಕೇಳಿ ತಗೊಂಡ್ರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. 2013ನೇ ಇಸ್ವಿಯಲ್ಲಿ ಮಾನ್ಯ ಈಗಿನ ಶಾಸಕರು ಪೆರೇಸಂದ್ರ ಮನೆ, ಲ್ಯಾಂಡ್ ಸರ್ಕಾರ ಮತ್ತೆ ಜಮೀನು ಸರ್ಕಾರಿ ಬೆಲೆ 83 ಲಕ್ಷ ರೂಪಾಯಿಗೆ ನಾವು ನೀವು ನೋಡಿದ್ದೀರಾ, ನೀವು ಕೂಡ ಪೇಪರ್ ಮೇಲೆ ಬರೆದಿದ್ದೀರಾ, ಅಫಿಡೇವಿಟ್ ಸಲ್ಲಿಸಿದ್ರು, ನೋಡಿದ್ದೀರಲ್ಲ ತಾವೆಲ್ಲ. 2013ರಿಂದ 2023 10 ವರ್ಷ ಟೈಮಲ್ಲಿ ಪೆರೇಸಂದ್ರ ಮನೆ ಒಂದು 10 ಕೋಟಿ ರೂಪಾಯಿಯಲ್ಲಿ ಮನೆ ಕಟ್ಟು ಗೃಹ ಪ್ರವೇಶ ಮಾಡಿದ್ರು. ಶಾಂತಿನಿ ವಿದ್ಯಾನಿಕೇತನ ಒಂದು 150-200 ಕೋಟಿ ರೂಪಾಯಿಯಲ್ಲಿ ಅದು ಉದ್ಘಾಟನೆ ಆಗಿ ಕಾಲೇಜ್ ನಡೀತಾ ಇದೆ. ಚಿಕ್ಕಬಳ್ಳಾಪುರ
ಒಕ್ಕಲಿಗರ ಸಂಘ ಕಲ್ಯಾಣ ಮಂಟಪದ ಹತ್ರ ಅದೊಂದು ಮನೆ ತಗೊಂಡು ಪರ್ಚೇಸ್ ಮಾಡಿ ಆಲ್ಟ್ರೇಷನ್ ಮಾಡಿದ್ದು ಅದೊಂದು 10 ಕೋಟಿ ರೂಪಾಯಿ. ಸದಾಶಿವ ನಗರ ಅವ್ರ ಬಂಗಲೆ ಒಂದು 50-60 ಕೋಟಿ ರೂಪಾಯಿ. ತಂಗಿಗೆ ಒಂದು ಮನೆ ತಗೊಂಡಿದ್ದಾರೆ, ಅದೊಂದು 20-30 ಕೋಟಿ ರೂಪಾಯಿ. ಇಷ್ಟೆಲ್ಲ ಆದ್ರೂ ಸಹ ಆಸ್ತಿಗಳು ಎಷ್ಟು? ಆಮೇಲೆ ಜಮೀನುಗಳಿಗೆ ಬಂದ್ರೆ ಅವರ ತಂದೆ ಹೆಸರಲ್ಲಿ, ಅವರ ಮಿಸಸ್ ಹೆಸರಲ್ಲಿ, ಬೇನಾಮಿ ಹೆಸರಲ್ಲಿ 1000 ಎಕರೆ ಇದೆ. ಅವ್ರ ಹೆಸರಲ್ಲಿ ಈಗ 100 ಚಿಲ್ಲರೆ ಎಕರೆ ಹೆಸರುಗಂತಂದ್ರೆ ಜಮೀನು ಟೋಟಲ್ ಅವ್ರ ತಂದೆ ಹೆಸರಲ್ಲಿ. ಸ್ವಾಮಿ, ನೀವು ಹರಿಶ್ಚಂದ್ರ ಅಂತ ಹೇಳ್ತೀರಲ್ಲ, ನಿಮ್ಮ ಹರಿಶ್ಚಂದ್ರ 83 ಲಕ್ಷ ಹರಿಶ್ಚಂದ್ರ, ಇವತ್ತು ಎಷ್ಟು ಕೋಟಿ ಹರಿಶ್ಚಂದ್ರ? ನೀವು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲ. ಎಷ್ಟು ಕಾಂಗ್ರೆಸ್ನ ಮುಖಂಡರುಗಳಿಗೆ, JDS ಮುಖಂಡರುಗಳಿಗೆ ಅವ್ರು ನೀವು ಕಟ್ಟಿ ಕೇಸುಗಳು ಹಾಕ್ಸ್ರಿ. ಕಾಂಗ್ರೆಸ್ ಅಲ್ಲಿ 66 ಜನಕ್ಕೆ ಕೇಸುಗಳು ಹಾಕಿದ್ದೀರಾ, 21 ಜನನ್ನ ಜೈಲಿಗೆ ಕಳಿಸಿದಿರಾ. ಇದೇ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಕೂಡ ಜೈಲಲ್ಲಿ ಬಂದವ್ರೆ, ನಾನು ಕೂಡ ಜೈಲಲ್ಲಿ ಬಂದಿದ್ದೀನಿ. ಇವತ್ತಿನ ದಿನ ಕಾಂಗ್ರೆಸ್ ಅಲ್ಲಿ ಆಕ್ರೋಶವಾಗಿದ್ದಾರೆ. ಕಾಂಗ್ರೆಸ್ ಅಲ್ಲ, ಎಲ್ಲಾ ಪಕ್ಷದ ಮುಖಂಡರುಗಳು, ಮತದಾರರು ಇವ್ರನ್ನ ಸೋಲಿಸಲೇಬೇಕು ಅಂತ ಆಕ್ರೋಶವಾಗಿದ್ದಾರೆ. ಆ ಆಕ್ರೋಶನ 10ನೇ ತಾರೀಕು ಕಾಟನ್ ಬಾಕ್ಸ್ ಒಳಗಡೆ ಪಕ್ಕಕ್ಕೆ ಹೋಗಿ ಆ ಆಕ್ರೋಶನ ತೋರಿಸ್ತಾರೆ. ದಯವಿಟ್ಟು ಈ ಕ್ಷೇತ್ರದಲ್ಲಿ ಅಣ್ಣ ತಮ್ಮದಿರ್ಗೆ ಎತ್ಕಟ್ಟಿ, ಭೂಮಿಗಳಲ್ಲಿ ದೊಡ್ಡಪ್ಪ ಚಿಕ್ಕಪ್ಪರಿಗೆ ಎತ್ಕಟ್ಟಿ, ಇಲ್ಲ ಸಲ್ಲದ ಕೇಸುಗಳಾಕಿ 66 ಜನ 70 ಜನ ಮೇಲೆ ಕೇಸ್ ಹಾಕ್ಸಿದೀರಾ. ನೀವು ಸೇಡಿನ ರಾಜಕಾರಣ ಮಾಡಿದ್ದೀರಾ. ಇದೇ ಸೇಡಿನ ರಾಜಕಾರಣದಿಂದ ಇವತ್ತು ನೀವು ಸೋಲ ಭಯ ಬಂದಿದೆ ನಿಮಗೆ. ನೀವು ದುಡ್ಡಿನಲ್ಲಿ ಪರ್ಚೇಸ್ ಮಾಡ್ತೀರಾ, ಹಂದಿಗಳ ತರ, ಎಮ್ಮೆಗಳ ತರ ನೀವು ಜನಗಳನ್ನ ಖರೀದಿ ಮಾಡಕ್ ಕೊಟ್ಟಿದ್ದೀರಾ. ಇವತ್ತು ಆ ಭಗವಂತ ಮೇಲ್ ನೋಡ್ತಿದ್ದಾರೆ. ಜೈಲಿಗೆ ಹೋಗಿ ಎಷ್ಟು ಜನ ಹೆಂಡತಿ ಮಕ್ಕಳು ಅಯ್ಯೋ ಅಂದಿದ್ದಾರೆ, ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆ ಭಗವಂತ ನೋಡ್ಕೊಳ್ತಿದ್ದಾರೆ. ಈ ಕ್ಷೇತ್ರದ ಜನತೆಗೆ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಈ ಭಗವಂತ ಮೇಲ್ಗಡೆ ನೋಡ್ತಿದ್ರೆ ಆತನಿಗೆ 13ನೇ ತಾರೀಕು ಸೋಲ್ ಕಾಣ್ತದೆ ಅಂತ ನಿಮ್ಮ ಮುಂದೆ ನಾನು ಇಚ್ಛೆ ಪಡ್ತೀನಿ ಹೇಳೋದಕ್ಕೆ. ಯಾಕೆ ಅಂದ್ರೆ ಈ ಸೇಡಿನ ರಾಜಕಾರಣ ಯಾವತ್ತೂ ಒಳ್ಳೇದಲ್ಲ, ಈ ಮುಂದಿನ ಪೀಳಿಗೆಗೂ ಒಳ್ಳೇದಲ್ಲ. ಸ್ವಾಭಿಮಾನದಿಂದ ಜನದ್ದು ಮತ ಕೇಳಿ ಗೆದ್ರೆ ನಾವು ಸಂತೋಷ ಪಡ್ತೀವಿ. ಎತ್ಕಟ್ಟು ರಾಜಕಾರಣ ಮಾಡೋದು ಶಾಶ್ವತ ಅಲ್ಲ. ಹಾಗಾಗಿ ದಯವಿಟ್ಟು ಈ ಪ್ರದೀಪ್ ಈಶ್ವರ್ ಅಂತ ಒಳ್ಳೆ ಹುಡುಗ, ಒಬ್ಬ ಬಡ ಮಾಸ್ಟರ್, ತಂದೆ ತಾಯಿನ ಕಳ್ಕೊಂಡಿರೋ ಒಂದು ಅನಾಥ, ಆ ಅನಾಥನ್ನ MLA ಮಾಡಿದ್ರೆ ಬೆರಳಷ್ಟು ಲೀಡರ್ಗಳು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವಾಗಿ ಮತ ಕೊಡೋದು ಕಾಂಗ್ರೆಸ್ಗೆ ಕಾಯ್ತಿದ್ದಾರೆ. ನಾವು ಪ್ರದೀಪ್ ಈಶ್ವರ್ನ ನಾವೆಲ್ಲ ಸೇರಿ ಗೆಲ್ಲಿಸಿದ್ರೆ, ಇಂಥವ್ರು ಗೆಲ್ಲಿಸಿದ್ರು ಈ ತರ ಬಡಪಾಯಿನ ಸ್ವಾಭಿಮಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಒಬ್ಬ ಅನಾಥನ ಗೆಲ್ಲಿಸಿದ್ರು ಅಂತ ಹೇಳ್ತಾರೆ. ಒಬ್ಬ ಹಾಗರ್ಭ ಶ್ರೀಮಂತನ ಗೆಲ್ಲಿಸೋದ್ರ ಭಗವಂತ ಕೂಡ ಮೆಚ್ಚಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈಗ ಕಮ್ಯುನಿಟಿ ವೈಸ್ ಮೀಟಿಂಗ್ ಮಾಡಿ ಅವ್ರು ಸಪೋರ್ಟ್ ಮಾಡ್ತಾ ಇರಲ್ಲ, ಅದಕ್ಕೆ ಯಾವ ಕಮ್ಯುನಿಟಿ? ಎಲ್ಲ ಕಮ್ಯುನಿಟಿ ವೈಸ್ ಮೀಟಿಂಗ್ ಮಾಡಿ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾರು ಇಂಥ ಕಮ್ಯುನಿಟಿ ಅಂತ ಹೇಳಿ? ರೀಸೆಂಟ್ ಆಯ್ತು, ಕುರುಬರ ಸಂಘ ಎಲ್ಲ ಇದೇ ಪ್ರೆಸ್ ಮೀಟ್ ಮಾಡಿ ನಾವು ಸಿದ್ದರಾಮಯ್ಯನ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಘೋಷಣೆ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಅಂತ ಮಾಡಿದ್ದಾರೆ. ಈಗ ಕುರುಬರ ನಾಯಕರನ್ನು ಕರ್ಕೊಂಡ್ ಬಂದಿಲ್ಲ, 1,000 ರೂಪಾಯಿ ಕರ್ಕೊಂಡ್ ಬಂದು. ಈಗ ಟು ಬಿ ಫ್ರಾಂಕ್, ಅಲ್ಲಿ ಏನಾಯ್ತು, ಅಧ್ಯಕ್ಷರು ರಾತ್ರೋರಾತ್ರಿ ವಿತೌಟ್ ಟೇಕಿಂಗ್ ಎನಿ ಕನ್ಸೆಂಟ್ ಫ್ರಮ್ ದಿ ಕಮಿಟಿ, ಎಂಟೈರ್ ಕಮ್ಯುನಿಟಿ ಬಗ್ಗೆ ಅವರು ಡಿಸಿಷನ್ ಮಾಡುವಾಗ ಎಲ್ಲರ ಒಪಿನಿಯನ್ ತಗೊಂಡು ಹೇಳ್ಬೇಕಾಗಿತ್ತು. ರಾತ್ರೋರಾತ್ರಿ ಮಂತ್ರಿಗಳಿಗೆ ಸಪೋರ್ಟ್ ಅಂತ ಹೇಳಿದಾಗ ಕಮಿಟಿ 99% ಕಮಿಟಿ ಮೆಂಬರ್ಸ್ ಏನು ಮಾಡಿದ್ರು, ಮತ್ತೆ ಮೀಟಿಂಗ್ ಕರೆದು ಅವ್ರಿಗೇನು ಪವರ್ಸ್ ಇಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವಿತೌಟ್ ರೆಸೊಲ್ಯೂಷನ್ ಇವ್ರು ಈ ಥರ ಮಾಡಿರೋದು ತಪ್ಪು ಅಂತ ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿ ಅವರು ಮತ್ತೆ ಡಿಸಿಷನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ಎಲ್ಲ ಸಂಘದಲ್ಲೂ ಅವರು ಕಂಪ್ಲೀಟ್ A ಟೀಮು B ಟೀಮ್ ಎರಡರಲ್ಲೂ ಮಾಡಿದ್ದಾರೆ. ಅದೇನೂ ಕೆಲಸ ಮಾಡಲ್ಲ. ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ಇವಾಗ ಒಂದು ಗುಂಪು, ಇವಾಗ ನೆನ್ನೆ ಮೊನ್ನೆ ಇದ್ದ ಅನ್ಸಿಯಮ್ಮನೆ ಪಾಪ ಅಯ್ಯಮ್ಮನಿಗೇನು ತಲೆ ಕಡಿಸಿ, ಈಗ FIR ಹಾಕ್ದವ್ರ ಜೊತೆಯಲ್ಲೇ ಹೋಗಬೇಕಾದ್ರೆ ಎಷ್ಟು ತಲೆ ಕೆಡಿಸಿರ್ಬೇಕು. ಅವ್ರ ಗುರುಗಳು ಇನ್ನೊಬ್ರು ಇದ್ದಾರೆ, ಅವ್ರು ಹೇಳ್ತೀನಿ ಅವ್ರು ಯಾರು ಅನ್ನೋದು, ಅವರು ಡೈರೆಕ್ಷನ್ ಮೇಲೆ ಅವರು ಈ ಥರ ತೀರ್ಮಾನ ಮಾಡಿದ್ದಾರೆ. ಇರಲಿ, ಏನೂ ಆಗೋದಲ್ಲ ಸರ್, ಧೈರ್ಯವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೋದ್ರೂ ಅಭೂತಪೂರ್ವವಾಗಿ ನಮ್ಗೆ ಬೆಂಬಲ ಬರ್ತಾ ಇದೆ. ನಾವಂತೂ ಗೆಲ್ತೀವಿ, ಸುಧಾಕರ್ ಅಂತೂ ಮನೆಗೆ ಹೋಗ್ತಾನೆ, ಇದಂತೂ ಶತಸಿದ್ಧ. ಹಿಸ್ಟರಿ ರಿಪೀಟ್ಸು, ನೋ ಚೇಂಜ್. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗಲಿ, ನಡೀರಿ ಕೆಲಸ ಮಾಡೋಣ. ಸರ್, ಎಲ್ಲ ಪತ್ರಕರ್ತರಿಗೆ ನಿಮ್ಮ ಮಧ್ಯದಿಂದ ಬಂದವನು ನಾನು, ನಿಮ್ಮ ತರ ಮೈಕ್ ಹಿಡಿದವನು. ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ. 13ನೇ ತಾರೀಕಿಂದ ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಚಿಕ್ಕಬಳ್ಳಾಪುರದಲ್ಲಿ ಉಳಿಯುತ್ತೆ. ಥ್ಯಾಂಕ್ ಯು ಸರ್.